ಬರೀ ಕಾಂಗ್ರೆಸ್ ಹುಲ್ಲೆ ಸೇರ್ಕೊಂಡ್ಬಿಟ್ಟಿದೆ. ಈ 56-58 ವರ್ಷಗಳಲ್ಲಿ ಬರೀ ಜೀತ ಮಾಡಿದ್ದೇ ಆಯ್ತು ಬಿಟ್ಟರೆ, ನಮ್ಮ ತಾಯಿಯ ಹೊಟ್ಟೆಯಲ್ಲೇ ಹುಟ್ಟಿ ನಮ್ಮ ತಂದೆ ತಾಯಿ ಮಕ್ಕಳೇ ಆಗಿ ನಮ್ಮ ಸನಾತನ ಧರ್ಮವನ್ನು ನಾವು ನೇರವಾಗಿ ಆಚರಣೆ ಮಾಡೋಕ್ಕಾಗದೆ, ನುಡಿಯೋಕ್ಕಾಗದೆ, ನುಡಿದಂತೆ ನಡೆಯೋಕ್ಕಾಗದೆ, ಭಯದಿಂದ ಜೀವನವನ್ನು ಮಾಡುವಂಥ ವಾತಾವರಣವನ್ನು ಕಾಂಗ್ರೆಸ್ ಹುಲ್ಲಂತೂ ತಂದು ಹಾಕ್ಬಿಡ್ತದೆ. ಅದು ಒಂದು ಚೂರು ಬಿದ್ದರೆ ಅದು ಎಷ್ಟು ಕಡೆ ಅದು ಪಸರಿಸ್ಕೊಂಡು ಹೋಯ್ತೋ ಗೊತ್ತಿಲ್ಲ. ಅದು ಅವತ್ತು BJP ಇತ್ತು. ಕಾಂಗ್ರೆಸ್ಸಿನಿಂದ ತುಂಬ ಅನ್ಯಾಯ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ. ಅವರು ಒಂದು ಸ್ವಾತಂತ್ರ್ಯಕ್ಕಾಗಿ ಅವ್ರು ಮಾಡಿರೋ ಕೊಡುಗೆಗಳು ಬೇಕಾದಷ್ಟೇ. ಗಾಂಧೀಜಿಯವರು ಸುಮ್ಮನೆ ಪಾಪ ಅವ್ರೇನು ಮಾಡಿಲ್ಲ. ಆದರೆ ಈ ಎಲ್ಲ ಅಸ್ತವ್ಯಸ್ತಗಳು ಈ ಒಂದು ಪಕ್ಷದಿಂದ ಅಂತೂ ಆಗಿರೋದಂತೂ ಸತ್ಯ 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 ಸತ್ಯ. ಇದರಲ್ಲೇನೋ ಸುಳ್ಳು. ಇವತ್ತು ನಿಮಗೆ ತುಳಸಿ ತೋಟ ಸಿಗೋಲ್ಲ, ಕಾಂಗ್ರೆಸ್ ಹುಲ್ ಸಿಗ್ತಾ ಇದೆ. ಆದರೆ ಕಾಂಗ್ರೆಸ್ ಹುಲ್ಲಿಂದ ಏನು ಬರ್ತಾ ಇದೆ? ಮೂಸ್ಕೊಂಡು ಕೂತ್ಕೊಂಡ್ರೆ ರೋಗವೇ. ತುಳಸಿ ಮೂಸಿದ್ದಿದ್ರೆ ಇಷ್ಟೊತ್ತಿಗೆ ಎಷ್ಟು ಜನದ ಸಮಸ್ಯೆ ಪರಿಹಾರ ಆಗ್ತದೆ. ಈಗ ಮೋದಿಯವರು ಬಂದ ಮೇಲೆ ಕಾಂಗ್ರೆಸ್ ಮುಕ್ತ ಭಾರತ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ, ಇದಾಗುತ್ತಾ? ನಾನು ಮೊದಲೇ ಹೇಳಿದೆ ನಿನಗೆ, ಇಂದ್ರ ಶ್ರೇಷ್ಠ ಆ ನಿದ್ರವೀಣ ನಿದೇಹಿ ಚಿತ್ತಿಂ ದಕ್ಷಸ್ವ ಸುಭಗತ್ವ. ವೇದ ಮಂತ್ರದಲ್ಲಿ ಇಂದ್ರನಿಗೆ ಪವರ್ ಬರಬೇಕು ಅಂದರೆ ಯಾರು ಕೊಡಬೇಕು? ಬೃಹಸ್ಪತಿ ಕೊಡಬೇಕು. ಬೃಹಸ್ಪತಿ ಅಂದರೆ ಗುರು ಅಲ್ವಾ? ಮದಕರಿ ನಾಯಕರ ಹಿಂದೆ ಕೂಡಲಿ ಶೃಂಗೇರಿ ಜಗದ್ಗುರು ನಿಂತಿದ್ರು, ಮುಮ್ಮಡಿ ಮುರುಘರಾಜೇಂದ್ರ ಮಹಾಸ್ವಾಮಿಗಳು ನಿಂತಿದ್ರು, ಹಾಗೂ ಕೃಷ್ಣದೇವರಾಯನ ಹಿಂದೆ ವಿದ್ಯಾರಣ್ಯರು, ಹಕ್ಕಬುಕ್ಕರ ಹಿಂದೆ ವಿದ್ಯಾರಣ್ಯರು ನಿಂತಿದ್ರು, ಹಾಗೂ ವ್ಯಾಸರಾಜರ ಹಿಂದೆ ಕೃಷ್ಣದೇವರಾಯನ ಹಿಂದೆ ವ್ಯಾಸರಾಜರು ನಿಂತಿದ್ರು, ಛತ್ರಪತಿ ಶಿವಾಜಿಯ ಹಿಂದೆ ಸಮರ್ಥ ರಾಮದಾಸರು ನಿಂತಿದ್ರು. ಇವರು ಯಾರು ತಮ್ಮ ಆಸ್ತಿ ಪಾಸ್ತಿ ಮನೆ ಏನೋ ಮಾಡಿಕೊಂಡಿಲ್ಲ. ಆ ರಾಜನ ಹಿತಕ್ಕೋಸ್ಕರ ತಮ್ಮ ತಪಶ್ಚರ್ಯೆಯನ್ನು ಅವನಿಗೆ ಧಾರೆ ಎರೆದು ಅವರನ್ನು ಪ್ರತಿಷ್ಠಾಪಿಸಿ ತಮ್ಮ ಮಠದ ಆಸ್ತಿ ಪಾಸ್ತಿಗಳನ್ನೆಲ್ಲ ಮಾರಿ ಮಹಾರಾಜನನ್ನು ಕಾಪಾಡಿದಂಥ ಗುರುಗಳು ಎಲ್ಲಿ? ಇವತ್ತು ನಮ್ಮ ಮನೆ ಆಸ್ತಿ ಪಾಸ್ತಿಗಳನ್ನು ಉಳಿಸ್ಕೊಳ್ಳೋಕ್ಕೆ ಆ ಕೆಲಸಕ್ಕೆ ಬಾರದೇ ಇರತಕ್ಕಂಥ ಯಾವುದೋ ಒಬ್ಬನ ಜನನಾಯಕನ ನಿಲ್ಲಿಸಿ ಅವನನ್ನು ಕಾಪಾಡುವಂಥ ಮಠಗಳಲ್ಲಿ